ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ನನಗೆ ಸೆಕೆಂಡ್ ಮಿಷಿನ್ನ ಕೇಳಿದ್ರೆ, ಅಂದರೆ ಯಾವ್ದಾದ್ರು ಸೆಕೆಂಡ್ ಮಿಷಿನ್ ಬಂದರೆ ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿದ್ರಿ. ಹಾಗೆ ತುಂಬ ಜನ ನನಗೆ ಫೋನ್ ಕೂಡ ಮಾಡಿ ಕೇಳಿದ್ರಿ, ನಮಗೆ ಸೆಕೆಂಡ್ ಮಿಷಿನ್ ಯಾವ್ದಾದ್ರು ಬಂದರೆ ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳಿದ್ರಿ, ತುಂಬ ದೂರ ಊರುಗಳಿಂದ. ಹಾಗೆ ಇಲ್ಲಿ ಕೂಡ ನಮಗೆ ಲೋಕಲ್ ಸರೌಂಡಿಂಗಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಮಿಷಿನ್ ಬಂದರೆ ಹೇಳಿ ಅಂತ. ತುಂಬ ಜನ ಲಿಸ್ಟ್ ಇದೆ, ಸೊ ಎಲ್ಲರದು ನಾನು ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ವೀಡಿಯೋನ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಸೆಕೆಂಡ್ ಮಿಷಿನ್ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿದೆ ಮಿಷಿನು. ಸೊ 3 ಮಿಷಿನ್ ಬಂದಿದೆ ಟೋಟಲು. ಸೊ 3 ಮಿಷಿನಲ್ಲಿ ನಿಮ್ಗೆ ಯಾವುದಾದ್ರೂ ಮಿಷಿನ್ ಇಷ್ಟ ಆದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಬೇಕು, ಯಾಕಂದರೆ ಮಿಷಿನ್ಸ್ಗಳು ತುಂಬ ಬೇಗ ಸೇಲ್ ಆಗೋದ್ರಿಂದ ಸೆಕೆಂಡ್ಸು ತುಂಬ ಜನ ಲೈಕ್ ಮಾಡ್ತಾರೆ, ಅಂದರೆ ಸ್ವಲ್ಪ ಕಮ್ಮಿ ಬೆಲೆಗೂ ಸಿಗುತ್ತೆ. ಅದು ಅಲ್ಲದೆ ದೊಡ್ಡ ಮಿಷಿನ್ಸು, ಚಿಕ್ಕ ಮಿಷಿನ್ಸ್ ಅಲ್ಲ, ತುಂಬ ದೊಡ್ಡ ಮಿಷಿನು. ಮೇಯ್ನಾಗಿ ಕಲಿಯೋರಿಗೆ ತುಂಬ ಉಪಯೋಗ ಇದು. ಕಲಿಯೋರು ಅಂತಾನೆ ಮೇಯ್ನಾಗಿ ಫಸ್ಟ್ ಪರ್ಚೇಸ್ ಮಾಡ್ಕೊಂಡು ಬಿಡ್ತಾರೆ, ಯಾಕಂದರೆ ಕಲೀಲಿಕ್ಕೆ ಸೆಕೆಂಡ್ ಮಿಷಿನಲ್ಲಿ ಯಾಕೆ ತುಂಬ ಜನ ಲೈಕ್ ಮಾಡ್ತಾರಂದರೆ, ಒಂದು ವೇಳೆ ಹೊಸ ಮಿಷಿನ್ ತೊಗೊಂಡು ಪ್ರಾಬ್ಲಮ್ ಆಗಿ ದಾರ ಸಿಗಾಕ್ಸೋದಕ್ಕೆ ಅಂತ ಎಷ್ಟೋ ಜನ ಯೋಚನೆ ಮಾಡ್ತಾರೆ. ಸೆಕೆಂಡ್ ಮಿಷಿನ್ ತೊಗೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬೇಕಾದ್ರೆ ಹೋದರೆ ಹೋಗಲಿ ಹೊಸ ತಗೊಳ್ಳೋಣ ಅಂತ ಕೂಡ ತುಂಬ ಜನ ಯೋಚನೆ ಮಾಡ್ತಾರೆ. ನಾನು ತುಂಬ ನೋಡಿದ್ದೀವಿ. ಫಸ್ಟ್ ಸೆಕೆಂಡ್ ಮಿಷಿನಲ್ಲಿ ಕಲಿತಾರೆ, ಆಮೇಲೆ ಚಿಕ್ಕ ಮಿಷಿನ್ ಕೂಡ ಕಲಿತಾರೆ. ತುಂಬ ಜನ ಸೆಕೆಂಡ್ಸಲ್ಲಿ ಚಿಕ್ಕ ಮಿಷಿನ್ ಬರುತ್ತೆ. ಸೊ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು, ಚಿಕ್ಕ ಮಿಷಿನ್ ನಮ್ಮ ಊರಲ್ಲಿ ಇಷ್ಟು ಕಮ್ಮಿ ಸಿಗ್ತಾ ಇದೆ, ಇಷ್ಟು ಕಮ್ಮಿ ಸಿಗ್ತಾ ಇದೆ ಅಂತ. ಸೊ ಚಿಕ್ಕ ಮಿಷಿನ್ ದೊಡ್ಡ ಮಿಷಿನ್ ವ್ಯತ್ಯಾಸ ಇರುತ್ತೆ. ನಾನು ಆಲ್ರೆಡಿ ಅದ್ರ ಬಗ್ಗೆ ಕೂಡ ಒಂದು ವೀಡಿಯೋನ ಮಾಡಿದ್ದೀನಿ. ಚಿಕ್ಕ ಮಿಷಿನಲ್ಲಿ ಕಲಿತಾರೆ. ಸೊ ಚಿಕ್ಕ ಮಿಷಿನ್ ಏನಂದರೆ, ಸೊ ಸ್ವಲ್ಪ ದಿವಸ ಮಾಡ್ತಾ ಮಾಡ್ತಾ ಕಟ 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 ಅಂತ ಸೌಂಡ್ ಬರುತ್ತೆ. ಸೊ ಇನ್ನು ನೀವು ಅದಕ್ಕೆ ನೀವು ಮೋಟರ್ ಹಾಕ್ಕೊಂಡ್ರು ಕೂಡ ಒಂಥರ ಏನಂದರೆ ಮಿಕ್ಸಿ ಸೌಂಡ್ ಬಂದಂಗೆ ಬರುತ್ತೆ. ಸೊ ಹಾಗಾಗಿ ಕಲಿಕೆಗೆ ಬೆಸ್ಟು ಚಿಕ್ಕ ಮಿಷಿನು, ಏನು ತೊಂದರೆ ಇಲ್ಲ. ಹಾಗೆ ಇದ್ರಲ್ಲೂ ಕೂಡ ದೊಡ್ಡ ಮಿಷಿನ್ ಕೂಡ ತುಂಬ ಜನ ಕಲಿತಾರೆ. ಎಷ್ಟೋ ಜನ ಕಲ್ತ್ಬಿಟ್ಟು ಕೂಡ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ ಕೂಡ ಇವಾಗ್ಲೂ, ಯಾಕಂದರೆ ಸೆಕೆಂಡ್ ಮಿಷಿನು ತುಂಬ ಚೆನ್ನಾಗಿರುತ್ತೆ. ಸೊ ನಾನು ನಿಮಗೆ ಇವತ್ತು ಕಂಪ್ಲೀಟಾಗಿ ಡೀಟೇಲ್ಸ್ನ ಕೊಡ್ತೀನಿ. ಸೆಕೆಂಡ್ ಮಿಷಿನಲ್ಲಿ ಯಾವ ಥರ ಸ್ಟ್ಯಾಂಡ್ ಬರುತ್ತೆ, ಯಾವ ಥರ ಅಲ್ಲಿಗೆ ಬಂದಿದೆ, ಹಾಗೆ ಯಾವ ಥರ ಹೆಡ್ ಬರುತ್ತೆ, ಸೊ ಮೇನ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರು ಸೆಕೆಂಡ್ಸ್ ಮಿಷಿನ್ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ, ಯಾಕಂದರೆ ಒನ್ ಡೇ ಕೂಡ ಇರೋದಿಲ್ಲ, ಬೇಗ ಸೇಲ್ ಆಗಿಬಿಡುತ್ತೆ. ಸೊ ನಾನು ಈ ವಿಡಿಯೋ ಬಿಡೋಷ್ಟೊತ್ತಿಗೆ ಯಾವುದಾದ್ರು ಸೇಲ್ ಆಗಿದ್ದರೆ ಬೇಜಾರು ಮಾಡ್ಕೊಬೇಡಿ, ನಾನು ಕಾಂಟ್ಯಾಕ್ಟ್ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದ್ರು ಮಿಷಿನ್ ಬೇಕು ಅಂತ ಅಂದರೆ ಪರ್ಚೇಸ್ ಮಾಡ್ಕೊಳ್ಬೋದು. ಯಾವ ಮಿಷಿನ್ ಬೇಕು ಅಂತ ಅಂದರೆ ಸ್ಕ್ರೀನ್ಶಾಟ್ ಹೊಡ್ತೀನಿ, ನಮಗೆ ಕಳಿಸಿ. ಸೊ ಬನ್ನಿ ಇವಾಗ ಫಸ್ಟ್ ಮಿಷಿನ ನೋಡ್ಕೊಂಡು ಬಂದ್ಬಿಡೋಣ, ಆಮೇಲೆ ಕ್ಲಿಯರಾಗಿ ನಿಮಗೆ ಪ್ರೈಸ್ ಎಲ್ಲ ಏನು ಆಮೇಲೆ ಅಲ್ಲೇ ನಿಮಗೆ ಮೆನ್ಷನ್ ಮಾಡಿಬಿಡ್ತೀನಿ ಪ್ರೈಸ್ ಎಷ್ಟು ಅಂತ ಹೇಳ್ಬಿಟ್ಟು, ಯಾರಿಗೂ ಕನ್ಫ್ಯೂಸ್ ಆಗೋದು ಬೇಡ. ಆ ಮಿಷಿನ್ ಪ್ರೈಸ್ನ ಅಲ್ಲೇ ಹೇಳ್ತೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಕ್ಲಿಯರಾಗಿ ವೀಡಿಯೋನ ನೋಡಿ. ಸುಮ್ಮನೆ ನಿಮಗೆ ಕೆಲವರು ವೀಡಿಯೋ ನೋಡಲ್ಲ, ಎಷ್ಟು ಅಂತ ಸುಮ್ಮನೆ ಕಮೆಂಟ್ ಆಗ್ತಾ ಇರ್ತೀರ. ಸೊ ವೀಡಿಯೋ ನೋಡಿದ್ರೆ ಕ್ಲಿಯರಾಗಿ ನಿಮಗೆ ಅರ್ಥ ಆಗುತ್ತೆ. ಸೊ ಓಕೆನಾ? ಸೊ ಬನ್ನಿ ಫಸ್ಟ್ ವಿಡಿಯೋನ ತೋರಿಸ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ತಡ ಮಾಡೋದು ಬೇಡ, ಶುರು ಮಾಡೋಣ. ಇದು ಬಂದುಬಿಟ್ಟು ನೋಡಿ, ಇದು ನಿಮಗೆ ಒಲಂಪಸ್ ಮಿಷಿನ್ ಬರುತ್ತೆ. ಸೊ ಇದು ಒಲಂಪಸ್ಸು, ನಿಮಗೆ ಇದು ದೊಡ್ಡ ಮಿಷಿನು. ಇನ್ನು ಇದಕ್ಕೆ ಬಂದುಬಿಟ್ಟು ನಿಮಗೆ ಹೊಸ ಹಲ್ಗೆನ ಹಾಕಿದ್ದೀವಿ. ಇದು ಯಾವುದೇ ಥರ ಹಳೆ ಹಲ್ಗೆ ಇತ್ತು, ಹಳಗೆ ಆಲ್ಮೋಸ್ಟ್ ಎಲ್ಲ ಕ್ಲಿಯರಾಗಿ ಹೊರಟೋಗ್ಬಿಟ್ಟಿತ್ತು. ಹಾಗಾಗಿ ನಿಮಗೆ ಆ ಹೊಸ ಹಲ್ಗೆನ ಹಾಕಿ ಕೊಡ್ತಾ ಇರೋವಂಥದ್ದು. ಸೊ ಒಲಂಪಸ್ಸಲ್ಲಿ ನಿಮಗೆ ತುಂಬಾ ಚೆನ್ನಾಗಿದೆ. ಸೊ ಮತ್ತು ಇದು ಸ್ಟ್ಯಾಂಡ್ ಬಂದುಬಿಟ್ಟು ನಿಮಗೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಅಲ್ಲ, ಇದು ಕಬ್ಬಣ ಸ್ಟ್ಯಾಂಡ್ ಆಗಿರುತ್ತೆ, ಪ್ಯೂರ್ ಕಬ್ಬಣ ಬರುತ್ತೆ. ನಿಮಗೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ನ ಕೂಡ ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಅದು ಕೂಡ ನಮ್ಮ ಹತ್ರ ಇದೆ ನೋಡಿ, ಡರ್ಬಿ. ಇದು ಕೂಡ ಒಲಂಪಸ್ಸು ಸ್ಟ್ಯಾಂಡು, ಒಲಂಪಸ್ಸು ಹೆಡ್ ಬರುತ್ತೆ ನೋಡಿ. ನಿಮ್ಗೆ ಈ ಥರ ಸೆಕೆಂಡ್ ಮಿಷಿನು ಒಂದ್ಸಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಸೊ ಸೆಕೆಂಡ್ ಮಿಷಿನ್ ಬರೋದೆಲ್ಲ ಇದೇ ಥರನೇ. ಸೊ ನಿಮಗೆ ಸ್ವಲ್ಪ ಬಣ್ಣ ಹೋಗಿರುತ್ತೆ ಅಷ್ಟೇ. ನಿಮಗೆ ಇದೆಲ್ಲ ಬಣ್ಣ ಹೋಗಿರುತ್ತೆ. ಇದನ್ನೆಲ್ಲ ನೀವು ಬೇಕಾದ್ರೆ ಬ್ಲ್ಯಾಕ್ ಪೇಂಟ್ ತೊಗೊಂಡು ಬ್ಲ್ಯಾಕಾಗಿ ನೀವು ಹೊಡ್ಕೊಳ್ಬೋದು, ಏನೂ ಆಗೋಲ್ಲ. ಕಬ್ಬಣ ಆದಮೇಲೆ ಆಲ್ಮೋಸ್ಟು ತುಕ್ಕಿಡದೆ ಹಿಡಿಯುತ್ತೆ. ತುಕ್ಕಿಡದಿರೋ ಕಬ್ಬಣ ಯಾವುದೂ ಕೂಡ ಇಲ್ಲ. ನಿಮ್ಗೆ ಬೇಕು ಅಂದರೆ ಬ್ಲ್ಯಾಕ್ ಪೇಂಟಲ್ಲಿ ಪೇಂಟ್ನ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅಲ್ಲಿಗೆ ಮಾತ್ರ ಹೊಸದು, ಅಲ್ಲಿಗೆದಲ್ಲಿ ನಿಮಗೆ ಯಾವುದೂ ಡೌಟ್ ಬೇಡ, ಅಲ್ಲಿಗೆ ಫುಲ್ ಹೊಸದೇ ಇರುತ್ತೆ. ನಿಮಗೆ ಸ್ಟ್ಯಾಂಡ್ ಮಾತ್ರ ನಿಮಗೆ ಸ್ವಲ್ಪ ಹೋಗಿದೆ, ಅಂದರೆ ನಿಮಗೆ ಸ್ವಲ್ಪ ತುಕ್ಕಿಡಿದೆ, ಯೂಸ್ ಮಾಡಿರ್ತಾರಲ್ವ ಹಾಗಾಗಿ. ಸೊ ಇದನ್ನು ನೀವು ಬೇಕಾದ್ರೆ ಬ್ಲ್ಯಾಕ್ ಪೇಂಟಲ್ಲಿ ಆರಾಮಾಗಿ ಪೇಂಟ್ ಹೊಡ್ಕೊಂಡ್ಬಿಟ್ರೆ ಹೊಸ ಥರ ಆಗೋಗ್ಬಿಡುತ್ತೆ. ಇದು ಯಾವುದೇ ಥರ ತೊಂದರೆ ಇಲ್ಲ. ಸೊ ಇದು ಮಿಷಿನ್ ಬಂದುಬಿಟ್ಟು ನಿಮಗೆ 5,500 ಬೀಳುತ್ತೆ. ಸೆಕೆಂಡ್ಸ್ ಮಿಷಿನ್ ನಿಮಗೆ 5,500 ಬೀಳುತ್ತೆ. ಒಲಂಪಸ್ಸು ನೋಡ್ಕೊಳ್ಳಿ ಒಂದ್ಸಲ, ಒಲಂಪಸ್ಸು 5,500 ಬೀಳುತ್ತೆ ನಿಮಗೆ. ಇದು ಬಂದುಬಿಟ್ಟು ನೋಡಿ ಮೆರಿಟ್ ಮಿಷಿನ್ ಆಗಿರುತ್ತೆ. ಸೊ ಇದಕ್ಕೂ ಕೂಡ ನಿಮಗೆ ಹೊಸ ಹಲ್ಗೆ ಬರುತ್ತೆ. ಸೊ ಇದು ಕೂಡ ಸೆಕೆಂಡ್ಸಲ್ಲಿ ನಿಮಗೆ ಸಿಗ್ತಾ ಇರೋ ಅಂಥದ್ದು. ಸೊ ಇದು ಕೂಡ ನಿಮಗೆ ಕಬ್ಬಣ ಸ್ಟ್ಯಾಂಡ್ ಆಗಿರುತ್ತೆ. ಸೊ ನೋಡಿ ಈ ಥರ ಎಲ್ಲ ಆಗಿರುತ್ತೆ. ಸೆಕೆಂಡ್ಸ್ ಅಂದಮೇಲೆ ಇದೆಲ್ಲ ಬಂದೇ ಬರುತ್ತೆ. ನಾನು ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ, ಈ ಥರ ಬಂದೇ ಬರುತ್ತೆ. ಸೊ ಇದಕ್ಕೆಲ್ಲ ನೀವು ಸ್ವಲ್ಪ ಕ್ಲೀನಾಗಿ ಉಜ್ಜಿಬಿಟ್ಟು ನೀವು ಪೇಂಟ್ನ ಹೊಡ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ, ಹೊಸದಿದ್ದಂಗಿರುತ್ತೆ. ಯಾಕಂದರೆ ನಿಮಗೆ ಅಲ್ಲಿಗೆ ಇದು ಹೊಸದು ಹಾಕಿರ್ತೀವಿ, ಅಲ್ಲಿಗೆ ಬಂದು ಹೋಗಿತ್ತು. ಸೊ ಅಲ್ಲಿಗೆ ನಿಮಗೆ ಹೊಸದನ್ನು ಹಾಕಿದ್ದೀವಿ. ತುಂಬಾ ಚೆನ್ನಾಗಿದೆ ಮಿಷಿನು. ನಿಮಗೆ ಸೆಕೆಂಡ್ಸಲ್ಲಿ ಅವೈಲಬಲ್ ಇದೆ. ಸೆಕೆಂಡ್ಸಲ್ಲಿ ನಿಮಗೆ ಇದು ಬಂದುಬಿಟ್ಟು ನಿಮಗೆ 7,500 ಬೀಳುತ್ತೆ ಸೆಕೆಂಡ್ಸಲ್ಲಿ. ಇದು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ, ಯಾಕಂದರೆ ಮೆರಿಟ್ ಮಿಷಿನು ಸ್ವಲ್ಪ ಬ್ರ್ಯಾಂಡೆಡ್ ಆಗಿರೋದ್ರಿಂದ ಸ್ವಲ್ಪ ನಿಮಗೆ
ಕಾಸ್ಟ್ಲಿ ಬರುತ್ತೆ 7,500 ನಿಮಗೆ ಈ ಒಂದು ಮೆರಿಟ್ ಮಿಷಿನ್. ಓಕೆನಾ. ಇನ್ನು ಒಂದು ಬಂದುಬಿಟ್ಟು ನೋಡಿ, ಇದು ಡರ್ಬಿ ಮಿಷಿನು. ಸೊ ಇದು ಕೂಡ ನಿಮಗೆ ಸೇಲಿಂಗಲ್ಲಿದೆ. ಇದು ಬಂದುಬಿಟ್ಟು ಅಲ್ಲಿಗೆ ಚೆನ್ನಾಗಿದೆ. ಇದಕ್ಕೆ ಯಾವುದೇ ಥರ ನಿಮಗೆ ಅಂದರೆ ಹೊಸ ಅಲ್ಲಿಗೆ ಹಾಕಿಲ್ಲ, ಹಳೆ ಅಲ್ಲಿಗೆನೇ ಇರುತ್ತೆ. ಸೊ ಇದು ನೀವು ನೋಡ್ತಾ ಇರ್ಬೋದು, ಅಲ್ಲಿಗೆ ಚೆನ್ನಾಗಿದೆ. ಇನ್ನು ಯಾವುದೇ ಥರ ಹಾಕಿಲ್ಲ, ಹೊಸ ಅಲ್ಲಿಗೆಗಳು ಅವೆರಡು ತೋರಿಸಿರೋದು. ಇದು ಮಾತ್ರ ನಿಮಗೆ ಹಳೆ ಅಲ್ಲಿಗೆ. ಇನ್ನು ಇದು ಬಂದುಬಿಟ್ಟು ನಿಮಗೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡಲ್ಲಿ ಬರುತ್ತೆ. ಸೊ ಇದು ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡು. ಅಷ್ಟೊಂದೆಲ್ಲ ಏನೂ ಇದಾಗಿಲ್ಲ, ತುಂಬ ಚೆನ್ನಾಗಿದೆ. ಇದು ಸ್ಟ್ಯಾಂಡ್ ಮಾತ್ರ ಅಂದರೆ ಕಬ್ಬಣ ಆದರೆ ಸ್ವಲ್ಪ ತುಕ್ಕಿಡಿತಲ್ವ. ಸೊ ಮೆಟಲಲ್ಲಿ ಏನು ಆ ಥರ ಪ್ರಾಬ್ಲಮ್ ಬಂದಿಲ್ಲ, ಅಂದರೆ ಸ್ಟೀಲ್ ಮೆಟಲ್ ಸ್ಟ್ಯಾಂಡಲ್ಲಿ ತುಂಬ ಚೆನ್ನಾಗಿದೆ. ಸೊ ಮೆರೂನ್ ಕಲರಲ್ಲಿ ಬಂದಿರೋಂತಹ ಸ್ಟೀಲ್ ಮೆಟಲ್ ಸ್ಟ್ಯಾಂಡಲ್ಲಿ ಇದಕ್ಕೆ ನೀವು ಎಲ್ಲದಕ್ಕೂ ಕೂಡ ನೀವು ಮೂಡ್ರಕ್ಕೂ ಕೂಡ ಮೋಟ್ರನ್ನ ಅಳವಡಿಸ್ಕೊಳ್ಬೋದು. ಯಾವುದಕ್ಕೂ ನೀವು ಹಿಂದಾಕಂಗಿಲ್ಲ. ಮೋಟ್ರ್ ಬೇಡ ಅಂದರೆ ಹಾಗೆ ಹೊಲ್ಕೊಳ್ಬೋದು, ಬೇಕು ಅಂದರೆ ಎಲ್ಲದಕ್ಕೂ ಕೂಡ ನೀವು ಮೋಟ್ರನ್ನ ಫಿಕ್ಸ್ ಮಾಡ್ಕೊಳ್ಬೋದು. ಸೊ ಇದು ಬಂದುಬಿಟ್ಟು ನಿಮಗೆ 5,500 ಬೀಳುತ್ತೆ. ಸೊ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂದರೆ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ. ಯಾಕಂದರೆ ಸೆಕೆಂಡ್ ಮಿಷಿನು ತುಂಬ ಹೊತ್ತು ಇರೋದಿಲ್ಲ, ತುಂಬ ದಿನಗಳ ಕಾಲ ಇರೋದಿಲ್ಲ. ನಿಮ್ಗೆ ಏನಾದರೂ ಮಿಷಿನ್ ಬೇಕು ಅಂತ ಅಂದರೆ ನಮ್ಮ ಒಂದು ಶಾಪಲ್ಲೇ ಕೂಡ ಬಂದು ಪರ್ಚೇಸ್ನ ಮಾಡ್ಕೊಳ್ಳಿ. ಇನ್ನು ಮಿಷಿನ ನೋಡಿದ್ರಿ ಅಲ್ವಾ. ಸೊ ಮಿಷಿನ್ ಬಂದುಬಿಟ್ಟು ಮೂರಕ್ಕೂ ಕೂಡ ಒಂದೊಂದು ಥರ ಒಂದೊಂದು ಪ್ರೈಸ್ ಇದೆ. ನಿಮ್ಗೆ ಯಾವ್ದು ಬೇಕೋ ಆಡಿಸ್ಕೊಳ್ಳಿ. ಒಲಂಪಸ್ ಇದೆ, ಡರ್ಬಿ ಇದೆ, ಮೆರಿಟ್ ಇದೆ. ಸೊ 3 ಥರ ಇದೆ. ತುಂಬ ಜನ ಸೆಕೆಂಡ್ ಮಿಷಿನ ಕೇಳಿದ್ರಿ. ಯಾವಾಗಲೂ ಸೆಕೆಂಡ್ ಮಿಷಿನ್ನು ಅವೈಲಬಲ್ ಸಿಗೋದಿಲ್ಲ, ತುಂಬ ಕಮ್ಮಿ. ಅದರಲ್ಲೂ ದೊಡ್ಡ ಮಿಷಿನು ಅವೈಲಬಲ್ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಚಿಕ್ಕ ಮಿಷಿನ್ಸು ಸಿಗುತ್ತೆ ಸೆಕೆಂಡ್ಸ ನಿಮಗೆ ಅವೈಲಬಲ್, ಬಟ್ ದೊಡ್ಡ ಮಿಷಿನಲ್ಲಿ ಮಾತ್ರ ತುಂಬ ಕಮ್ಮಿ ಅಂತಲೇ ಹೇಳ್ಬೋದು. ಅಥವಾ ನೀವು ಯಾರು ಹತ್ರದವರಾಗಿದ್ದರೆ ನಿಮ್ಗೆ ಏನಾರು ಮಿಷಿನ್ ಬೇಕು ಅಂತಂದರೆ ನಮ್ಮ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಹೊಲ್ದು ಎಲ್ಲ ಚೆಕ್ ಮಾಡಿ ಬೇಕಾದ್ರೆ ಆರಾಮಾಗಿ ಪರ್ಚೇಸ್ ಮಾಡ್ಕೊಳ್ಬೋದು. ತುಂಬ ದೂರ ಇರೋರ್ಗೂ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಳ್ಳೆ ಮಿಷಿನು. ಸೊ ಕ್ಲಿಯರಾಗಿ ರೆಡಿ ಮಾಡಿ ಇಟ್ಟಿರುವಂಥದ್ದು. ನೀವು ಇದಕ್ಕೆ ಮೋಟರ್ನ ಬೇಕಾದ್ರೂ ಅಳವಡಿಸ್ಕೊಳ್ಬೋದು. ಅದನ್ನು ನಾನು ಮೋಟರ್ನ ಬಿಟ್ಟು ಮಿಷಿನ ಮಾತ್ರ ನಾನು ಹೇಳ್ತಾ ಇದ್ದೀನಿ ರೈಟ್ನ. ಮೋಟರ್ ಸಪ್ರೇಟ್ ಸಿಗುತ್ತೆ, ಬೇಕು ಅಂದರೆ ಮೋಟರ್ನ ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲ ನಮ್ಗೆ ಬರೀ ಮಿಷಿನ್ ಸಾಕು ಅಂತಂದರೆ ಮಿಷಿನ ಬೇಕಾದ್ರೂ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಹೇಳಿದ್ದೀನಿ. ಸೊ ಇವೆಲ್ಲನೂ ನಿಮಗೆ ಬರೀ ಜಸ್ಟ್ ಮಿಷಿನ್ಸ್ ಮಾತ್ರ ನಾನು ರೈಟ್ನ ಹೇಳಿದ್ದೀನಿ. ತುಂಬ ದಿನಗಳ ಕಾಲ ಇರೋದಿಲ್ಲ ಇದು. ಒಂದು ದಿನಕ್ಕೆಲ್ಲ ಸೇಲ್ ಆಗ್ತಾ ಇರುತ್ತೆ ಮಿಷಿನ್ಸು. ಸೆಕೆಂಡ್ ಮಿಷಿನ್ ತುಂಬ ಡಿಮ್ಯಾಂಡಿಂಗ್ ಇದೆ. ಅಂದರೆ ಕಲಿಯೋರ್ಗಂತೂ ಸಕ್ಕಾಪಟ್ಟೆ ಬೇಗ ತೊಗೊಂಡು ಹೊರಟೋಗ್ಬಿಡ್ತಾರೆ ಸೆಕೆಂಡ್ಸ್ ಮಿಷಿನ್ ಸಿಕ್ಬಿಟ್ರೆ. ಸೊ ಇವತ್ತು ಬಂದಿರೋದು. ಸೊ ಹಂಗಾಗಿ ಇವತ್ತೇ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಸೊ ಒಂದು ವೇಳೆ ನಾನು ನಾಳೆ ಮಾಡಿದ್ರೆ ಇರೋದೇ ಇಲ್ಲ ಮಿಷಿನು. ತುಂಬ ಜನ ಕೇಳಿ ಸೆಕೆಂಡ್ ಮಿಷಿನ್ ಬಂದಾಗ ಹೇಳಿ ಅಂತ ತುಂಬ ನಂಬರ್ಸ್ ಇದ್ದಾವೆ. ಸೊ ಹಂಗಾಗಿ ಎಲ್ಲರಿಗೂ ನಾನು ಮಾಡೋಕ್ಕಲ್ಲ. ಆಲ್ಮೋಸ್ಟ್ ನನ್ನ ವೀಡಿಯೋಸ್ನ ಎಲ್ಲರೂ ನೋಡ್ತೀರಾ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಹಂಗಾಗಿ ಸೊ ನೀವು ಯಾರು ನೋಡೋದ್ರೆ ನಿಮ್ಗೆ ಏನಾದ್ರು ಬೇಕು ಅಂದರೆ ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಿ ಬರೋಕ್ಕಾಗಿಲ್ಲ ಅಂತ ಆದರೆ ನೀವು ಅಲ್ಲೇ ಬೇಕಾದರೆ ಕೊರಿಯರ್ ಬೇಕಾದರೂ ನಾವು ಮಾಡ್ತೀವಿ. ಸೊ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ನಿಮ್ಗೆ ಏನಾದರೂ ಮಿಷಿನ್ ಅವೈಲಬಲ್ ಬೇಕು ಅಂತಂದರೆ ನಿಮಗೆ ಬುಕ್ ಮಾಡ್ಕೊಳ್ಳಿ. ಈ ಸೆಕೆಂಡ್ಸ್ ಅಲ್ಲದೆ ಹೊಸ ಮಿಷಿನ್ ಕೂಡ ಅವೈಲಬಲ್ ಇರುತ್ತೆ. ನಿಮ್ಗೆ ಯಾವ ಮಿಷಿನ್ ಬೇಕು ಅಂತಂದ್ರೂ ಕೂಡ ನೀವು ಹೇಳಿದರೆ ನಿಮಗೆ ಆ ಮಿಷಿನ ತರಿಸಿ ಕೊಡ್ತೀವಿ. ಓಕೆನಾ. ಸೊ ಸ್ಕ್ರೀನ್ ಮೇಲೆ ನಂಬರ್ನ ಹಾಕಿರ್ತೀನಿ. ಸೊ ನಿಮ್ಗೆ ಏನಾದರೂ ಬೇಕು ಅಂದರೆ ಪರ್ಚೇಸ್. ನಿಮಗೆ ವಿಡಿಯೋ ನೋಡಿದ್ರಲ್ವ, ನಿಮಗೆಲ್ಲ ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಇಷ್ಟ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ. ಸೊ ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ. ನಿಮ್ಗೆ ಏನಾರು ಮಿಷಿನ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿರ್ತೀನಿ. ಸೊ ನಂಬರ್ಗೆ ಕಾಲ್ ಮಾಡಿ. ಓಕೆನಾ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.